ವೀರಬ್ರಹ್ಮೇಂದ್ರ ಅವರು ಹೇಳಿರೋ ಪ್ರಕಾರ ಅನಂತರಗಳನ್ನು ಆಶ್ರಮ ಕುಲದಲ್ಲಿ ಒಂದು ನೆಲೆಸಿರ್ತಾರೆ ಅಂತ ಹೇಳಿದಾರಲ್ಲ, ಹಂಗೆ ಇವರು ಅನಂತರಗಳು ಅಂತ ಹೇಳ್ತಾರೆ. ಇದು ಆಶ್ರಮ. ವೀರಭೋಗ ವಸಂತರಾಯರು ಬರ್ತಾರೆ. ಶಿವ ಪರಮಾತ್ಮ ಇದ್ದಾರೆ, ಅವರು ಉಡುಕೈ ಅಂದರೆ ಬುಡುಬುಡಿಕೆ ಶೂಲ ಇಟ್ಕೊಂಡಿರ್ತಾರೆ. ಅವರು ಕೊಟ್ಟಿರುವಂಥ ಮಂತ್ರವನ್ನು ತಪಸ್ಸು ಮಾಡ್ಕೊತ ಇದ್ದರೆ ಆ ತಪಸ್ಸಲ್ಲಿ ಸಿಗುವಂಥ ಡಿಗ್ರಿಗಳಿವು. ಅರಿಚುತ್ತು ಮಹಾರಾಜ ಕಾಲದಿಂದ ಅವರು ಎಷ್ಟು ವರ್ಷ ಆಳ್ತಾರೆ, ಅದಾದಮೇಲೆ ಇವ್ರು ಇಂತಿಷ್ಟು ವರ್ಷ ಆಳ್ತಾರೆ, ಇವ್ರು ಇಷ್ಟು ವರ್ಷ ಆಳ್ತಾರೆ, ಹಿಂಗಂತ ಹೇಳ್ಕೊಂತ ಬಂದು ಬ್ರಿಟಿಷರು ಆಡಳಿತ ಮಾಡಿರೋದನ್ನ ಹೇಳ್ಕೊಂತ ಬಂದು. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಮೈವಳಿ ಸಾಲೈ ತಮಿಳುನಾಡಲ್ಲಿ ಪುದುಕೋಟೆ ಡಿಸ್ಟಿಕ್ಕಲ್ಲಿರುವಂಥ ಒಂದು ವಿಶೇಷವಾದ ಜಾಗನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಇದೇ ಆ ಮೈವಳಿ ಸಾಲೈ. ಇಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ಇಲ್ಲಿರೋ ಸಾಲೈ ಸೋಮಶೇಖರ್ ಅವರು ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇದ್ದಾರೆ. ಅವರು ಇಲ್ಲಿರೋ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಲ್ಲಿ ಅದ್ರ ಜೊತೆಗೆ ನಾವು ಇಲ್ಲಿ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳೋವಂಥದ್ದಿದೆ, ಆ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಇಲ್ಲಿರುವಂಥ ಮೈವಳಿ ಸಾಲೈನಲ್ಲಿರುವಂಥ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಸಾಲೈ ಸೋಮಶೇಖರ್. ನಂದು ಊರು ಚಿತ್ರದುರ್ಗ, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ದು, ಅಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೆ. ಆಮೇಲೆ 2005 ಇಲ್ಲಿಗೆ ಬಂದು ಸೆಟ್ಲಾದೆ. ಇಲ್ಲೇ ಬಂದು ಸೆಟ್ಲಾಗಿ ಈಗ 17-18 ವರ್ಷ ನಡೀತಾ ಇದೆ. ಇಲ್ಲೇ ಇದ್ದೀನಿ. ಗಂಡ ಹೆಂಡತಿ ಮಕ್ಕಳು 2 ಮಕ್ಕಳಿದ್ದಾರೆ. 4 ಜನ ನಾವು ಇಲ್ಲೇ ಇದ್ದೀವಿ. ಇಲ್ಲೇ ವಾಸ ಮಾಡ್ತಾಯಿದ್ದೀವಿ. ಇದು ನಮ್ಮ ಪೊನ್ನರಂಗ ದೇವಾಲಯ ಅಂತ ಹೇಳ್ಬಿಟ್ಟಿದ್ದು, ಪೊನ್ನರಂಗ ದೇವಾಲಯ. ಓಕೆ, ಇದೊಂದು ನೋಡಿ, ಇದು ಧ್ವಜಕ್ಕಂಬ ಅಂತ ಹೇಳ್ತೀವಿ. ಈ ಧ್ವಜಕ್ಕಂಬನ ತಿಂಗಳಲ್ಲಿ 2 ಸರಿ ಇದು ಮಾಡ್ತಾರೆ, ಇಳಿಸ್ಬಿಟ್ಟು ಚೇಂಜ್ ಮಾಡ್ತಾರೆ. ಒಂದು ಪೌರ್ಣಮಿ ದಿನ, ಪೌರ್ಣಮಿ ಅಂದರೆ ಹುಣ್ಣಿಮೆ ದಿನ ಒಂದು, ಇನ್ನೊಂದು ಅಮಾವಾಸ್ಯೆಯಾಗಿ 2 ದಿನ, ಅಂದರೆ ಚಂದ್ರ ತಿಳಿಯಾಗಿ ಕಾಣ್ತಾನಲ್ಲ ಆ ದಿನದಲ್ಲಿ 2ನೇ ದಿನ ಅಂತ ಹೇಳ್ತೀವಿ. ಆ ದಿನ ಮತ್ತೆ ಚೇಂಜ್ ಮಾಡ್ತೀವಿ. ಬೆಳಿಗ್ಗೆ 8 ಗಂಟೆಗೆ ತಿಂಗಳಲ್ಲಿ 2 ಸರಿ ಚೇಂಜ್ ಮಾಡ್ತೀವಿ. ಅದಾದ ಮೇಲೆ ಹಬ್ಬಗಳು ಬರ್ತವೆ. ಆ ಹಬ್ಬಗಳಲ್ಲಿ ಮತ್ತೆ ಒಂದು ವಿಶೇಷವಾದಂಥ ಬಾವುಟ ಇದೆ. ಆ ಬಾವುಟನ ಇರ್ತೀವಿ. ಆ ಬಾವುಟ ವಿಶೇಷವಾಗಿದೆ. 64 ತತ್ವಗಳಿರುವಂಥ 64 ಇದಿರುವಂಥ ಚಂದ್ರ ಇರುವಂಥ ಅದು ಇದೆ. ಅದೊಂದು ವಿಶೇಷವಾಗಿ ಅದನ್ನ 2 ಹಬ್ಬಗಳಲ್ಲಿ ಆಚರಣೆ ಮಾಡ್ತೀವಿ. ಇದು ಅಮಾವಾಸ್ಯೆ ಹುಣ್ಣಿಮೆ ದಿನ. ಅಮಾವಾಸ್ಯೆಯಾಗಿ 2 ದಿನಕ್ಕೆ 2 ದಿನಕ್ಕೆ ಅದನ್ನು ಚೇಂಜ್ ಮಾಡ್ತಾರೆ. ಮತ್ತು ಹುಣ್ಣಿಮೆ ದಿನ ಬೆಳಿಗ್ಗೆ 8 ಗಂಟೆಗೆ ಚೇಂಜ್ ಮಾಡ್ತಾರೆ. ಒಂದೇ ಇದೇ ಸೇಮ್ ಇದೆ. ಬಿಳಿ ಬಾವುಟ, ಬಿಳಿ ಬಾವುಟದ ಮಧ್ಯದಲ್ಲಿ ಹಳದಿ ಚಂದ್ರಾಕಾರ ಇದಂತ ಇದು ಮಾಡ್ತೀವಿ. ಅದಕ್ಕೆ ಇದೆ ಸಾಕಷ್ಟು ಇದೆ, ತಿಳಿಸ್ತೀನಿ ನಿಮಗೆ. ಅದಕ್ಕೆ ಹೆಸರು ಕಿಳ್ನಾಮ ಅಂತ ಹೇಳ್ತಾರೆ. ಆ ಕಿಳ್ನಾಮ ಅನ್ನೋದು ನೋಡಿ, ಅನಂತರ ಅವ್ರನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ. ಬನ್ನಿ. ಏನೇ ಮೇಯ್ವಳಿ ಕನಗಮಲೈ ಅನಂತರ್, ಮೇಯ್ವಳಿ ಕನಗಮಲೈ ಅನಂತರ್ ಅಂತ ಇವ್ರ ಹೆಸರು. ನೋಡಿ, ಅವಾಗಲೇ ಹೇಳಿದ್ನಲ್ಲ ಚಂದ್ರಾಕಾರ ಅಂತ ಹೇಳ್ಬಿಟ್ಟು, ಇವರು ಶಿರಸ್ಸಲ್ಲಿ ಹೇಳಿದ್ದಾರೆ ನೋಡಿ. ಇವ್ರು ಶಿರಸ್ಸಲ್ಲಿ ಇಟ್ಟಿದ್ದಾರೆ. ಇದು ಅದೇ ಚಿತ್ರನೇ ಇವ್ರು ಶಿರಸ್ಸಲ್ಲಿ. ಇವ್ರು ಶಿರಸ್ಸಲ್ಲಿ ಇಟ್ಟಿರೋದಕ್ಕೆ ಹೆಸರು ಕಿಳ್ನಾಮ ಅಂತ ಹೇಳ್ತಾರೆ. ಕಿಳ್ನಾಮ ಅಂತಂದರೆ ಒಬ್ಬರು ಜ್ಞಾನಿ ಅಂತ ಹೇಳ್ಕೋಬೇಕು ಅಂತಂದರೆ, ಅವರು ಗುರುಗಳು ಅಂತ ಹೇಳ್ಕೋಬೇಕಂತಂದರೆ, ಈಗ ವಿಧಿ ಬರಹ ಅಂತ ಹೇಳ್ತಾರೆ ಇದನ್ನು. ಈ ವಿಧಿ ಬರಹನ ಮದಿಯಿಂದ ಅಳಿಸ್ಬೋದು ಅಂತ ಹೇಳ್ಬಿಟ್ಟು ಒಂದು ವಿಚಾರ ಇದೆ. ಮದಿ ಅಂತ ಏನು ಅಂತಂದರೆ, ಒಬ್ಬ ಗುರು ಪಿರಾಣ ಹತ್ರ ಹೋಗಿ ಅವ್ರ ಹತ್ರ ಶರಣಾಗತಿಯಾಗಿ ಅವರು ಕೊಟ್ಟಿರುವಂಥ ಮಂತ್ರವನ್ನು ತಪಸ್ಸು ಮಾಡ್ಕೊತ ಇದ್ದರೆ ಆ ತಪಸ್ಸಲ್ಲಿ ಸಿಗುವಂಥ ಡಿಗ್ರಿಗಳಿವು. ಓಕೆನಾ? ಆ ಡಿಗ್ರಿ ಏನಪ್ಪ ಅಂತಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಡಿಗ್ರಿ ಬರುತ್ತೆ. ಆ ಡಿಗ್ರಿ ಯಾವುದು ಅಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಸುಬ್ರಹ್ಮಣ್ಯರಿದ್ದಾರೆ. ಸುಬ್ರಹ್ಮಣ್ಯರು ಏನು ತೊಗೊಂಡಿದ್ದಾರೆ ಅಂದರೆ ವೇಲ್ ಇಟ್ಕೊಂಡಿದ್ದಾರೆ. ಆ ವೇಲ್ ಏನು ಅಂತಂದರೆ, ಅವರು ತಪಸ್ಸಲ್ಲಿ ಪಡ್ಕೊಂಡಿರೋವಂಥ ಸಣ್ಣದು ಅದು. ಆ ಸಣ್ಣದು ಇವೆಲ್ಲ ಡಿಲೆಕ್ಟ್ ಆಗಿ ಅವ್ರ ಕೈನಲ್ಲಿ ಮೂಡಿರೋವಂಥದ್ದು. ಪ್ರತಿಯೊಬ್ಬರು ಜ್ಞಾನಿಗಳಿಗೆ ಅವರು ಆ ರೀತಿಯ ಡಿಗ್ರಿಗಳನ್ನ ಖಂಡಿತವಾಗ್ಲೂ ಕೈನಲ್ಲಿ ರೇಖೆಯಾಗಿ ಮೂಡಿರುತ್ತೆ. ಇದು ಡಿಲೆಕ್ಟ್ ಆಗಿ ವಿಧಿ ಅನ್ನೋದು ಹೋಗಿ, ವಿಧಿ ಬರಹ ಹೋಗಿ, ಮದಿ ಬರಹದಲ್ಲಿ ತಪಸ್ಸಿನ ಅವರವರ ತಪಸ್ಸಿನ ಡಿಗ್ರಿಗಳಲ್ಲಿ ಒಬ್ಬೊಬ್ಬರು ಒಂದು ಡಿಗ್ರಿ. ಆ ರೀತಿಯಾಗಿ ಸುಬ್ರಹ್ಮಣ್ಯರು, ಶಿವ ಪರಮಾತ್ಮ ಇದ್ದಾರೆ, ಅವರು ಉಡುಕೈ ಅಂದರೆ ಬುಡುಬುಡಿಕೆ ಶೂಲ ಇಟ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಈ ಕಡೆ ವಿಷ್ಣು ತಿರುಪತಿ ವೆಂಕಟೇಶ್ವರ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಶಂಕು ಚಕ್ರಧಾರಿ. ಆ ರೀತಿಯಾದಂಥ ಒಬ್ಬೊಬ್ಬರು ಒಂದೊಂದು ಸನ್ನದನ್ನು ಪಡ್ಕೊಂಡಿರ್ತಾರೆ. ಆ ರೀತಿಯಾಗಿ ಎಷ್ಟು ಸನ್ನದಗಳಿದ್ದಾವೆ ಟೋಟಲ್ ಅಂತಂದರೆ 12 ಸನ್ನದಗಳಿದ್ದಾವೆ. ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಡಿಗ್ರಿ ಅಂದ್ಕೊಳ್ಳಿ, 12 ಡಿಗ್ರಿಗಳು. 12 ಡಿಗ್ರಿನೇ ಟೋಟಲ್ ಇರೋದು. ಆ 12 ಡಿಗ್ರಿನೇ ಯಾರು ಪಡ್ಕೊಂಡಿರ್ತಾರೋ ಅವರೇ ಸರ್ವೇಶ್ವರ ಅಂತ ಹೇಳ್ಬಿಟ್ಟು ವೇದ ಹೇಳುತ್ತೆ. ನಾನು ಹೇಳ್ತಾ ಇಲ್ಲ, ವೇದ ಹೇಳುತ್ತೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ದೈವ ಆಗಿರುವಂಥ ನಮ್ಮ ಮೇವಳಿ ಸಾಲೆ ಆಂಡವರುಗಳಂತ ಅವ್ರಿಗೆ ಹೇಳ್ತೀವಿ. ಆ ಮೇವಳಿ ಸಾಲೆ ಆಂಡವರುಗಳು ತಪಸ್ಸು ಮಾಡಿ ಎಷ್ಟೋ ಸಾಕಷ್ಟು ವರ್ಷಗಳನ್ನ ತಪಸ್ಸು ಮಾಡಿ ಆ ಸನ್ನದಗಳನ್ನ ಪಡ್ಕೊಂಡಿರ್ತಾರೆ. ಆ ಸನ್ನದ ಕೊನೆಯ ಸನ್ನದು ಆಗಿರುವಂಥ ಇವರು ಶಿರಸ್ಸಲ್ಲಿರುವಂಥ ಕಿಳ್ನಾಮ ಅಂತ ಹೇಳ್ತಾರೆ. ಆ ಕಿಳ್ನಾಮದ ಧರಿಸಿದ್ದಾರೆ ಅವರು. ನಾನು ಕಿಳ್ನಾಮಧಾರಿ ಅಂತ ಹೇಳ್ಬಿಟ್ಟು ಅವರಿಗೆ ತೋರಿಸ್ಬೇಕು ಅಂತಂದರೆ ಏನು ಮಾಡಬೇಕಂದ್ರೆ, ಅವರು ಶಿಷ್ಯಂದರಾಗಿರುವಂಥ ಆನಂದರುಗಳು ಅಂತ ಹೇಳ್ತಾರೆ. ಅವ್ರು ಶಿಷ್ಯಂದರ ಶಿರಸ್ಸಲ್ಲಿ ಅದನ್ನು ಅಳವಡಿಸಿರ್ತಾರೆ.
ಅಳು ಬರ್ತಾರೆ. ಕಿಳ್ನಾಮ ಅನ್ನೋದು ಅಳು ಬರ್ತಾರೆ. ಯಾಕೆಂದರೆ ಇವರು ಕಿಳ್ನಾಮಕಾರರ ಶಿಷ್ಯಂದರು ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಆ ಕಿಳ್ನಾಮ ಇರ್ತಾರೆ. ಇವಾಗ ವೀರಭೋಗ ವಸಂತರಾಯರು ವೀರಬ್ರಹ್ಮೇಂದ್ರ ಅವರು ಹೇಳಿರೋ ಪ್ರಕಾರ ಅನಂದ್ರಗಳನ್ನು ಆಶ್ರಮ ಕುಲದಲ್ಲಿ ಒಂದು ನೆಲೆಸಿರ್ತಾರೆ ಅಂತ ಹೇಳಿದಾರಲ್ಲ, ಹಂಗೆ ಇವರು ಅನಂದ್ರಗಳು ಅಂತ ಹೇಳ್ತಾರೆ. ಇದು ಆಶ್ರಮ ವೀರಭೋಗ ವಸಂತರಾಯರು ಬರ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ವೀರಭೋಗ ವಸಂತರಾಯರಾಗಿ ಈ ಆಶ್ರಮನ ನೆಲೆ ಮಾಡಿಕೊಂಡು ಇಲ್ಲಿ ನೆಲೆಸ್ಕೊಂಡು ಇಲ್ಲಿ ಅವರು ಕಿಳ್ನಾಮಕಾರರು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಆ ಕಿಳ್ನಾಮಕಾರರು ಅನ್ನೋದಕ್ಕೆ ಸಾಕ್ಷಿ ಇನ್ನೂ ಒಬ್ರು ಹೇಳ್ತಾರೆ. ಯಾರು? ತಂಜಾವೂರು ದೇವಸ್ಥಾನ ಇದೆಯಲ್ಲ, ಶಿವನ ದೇವಸ್ಥಾನ ಇದೆ ಗೊತ್ತಾ? ತಂಜಾವೂರು ಯಾವುದಕ್ಕೆ ಫೇಮಸ್ ಅಂತ ಶಿವನ ದೇವಸ್ಥಾನ ಅಲ್ಲಿ. ಆ ದೇವಸ್ಥಾನದಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಏನಂತ ಕೆತ್ತನೆ ಮಾಡಿದ್ದಾರೆ ಅಂದರೆ 5000 ವರ್ಷದಿಂದ ಇದುವರೆಗೂ ಕೆತ್ತಂತ ಬಂದಿದ್ದಾರೆ. ಯಾರ್ಯಾರು ಆಡಳಿತ ಮಾಡ್ತಾರೆ, ಯಾವ ರಾಜ ಎಷ್ಟು ವರ್ಷ ಆಡಳಿತ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಹಂಗೆ ಪರಿಚಿತ್ತು ಮಹಾರಾಜ ಅಂತ ಹೇಳ್ಬಿಟ್ಟು ಶ್ರೀ ಪಾಂಡವರ ವಂಶಸ್ಥರಾಗಿರುವಂಥ ಪರಿಚಿತ್ತು ಮಹಾರಾಜ, ಆ ಪರಿಚಿತ್ತು ಮಹಾರಾಜ ಕಾಲದಿಂದ ಅವರು ಎಷ್ಟು ವರ್ಷ ಆಳ್ತಾರೆ, ಅದಾದಮೇಲೆ ಇವ್ರು ಇಷ್ಟು ವರ್ಷ ಆಳ್ತಾರೆ, ಇವ್ರು ಇಷ್ಟು ವರ್ಷ ಆಳ್ತಾರೆ, ಹಿಂಗಂತ ಹೇಳ್ಕೊಂತ ಬಂದು ಬ್ರಿಟಿಷರು ಆಡಳಿತ ಮಾಡಿರೋದನ್ನ ಹೇಳ್ಕೊಂತ ಬಂದು ಅದಾದಮೇಲೆ ವಿಕ್ಟೋರಿಯಾ ರಾಣಿ ಬಂದು ಆಳ್ತಾಳೆ. ಅವಳು 60 ವರ್ಷ ವಿಕ್ಟೋರಿಯಾ ರಾಣಿ ಆಳ್ತಾಳೆ ಅಂತ ಹೇಳ್ಬಿಟ್ಟು ಆ ವಿಕ್ಟೋರಿಯಾ ರಾಣಿ ಆಳಿದ ನಂತರ ಒಬ್ಬರು ಕಿಳ್ನಾಮಕಾರರು ಬರ್ತಾರೆ. ಅವರು ನಿರಂತರವಾದಂಥ ಕೊನೆ ಇಲ್ಲದೆ ಇರುವಂಥ ಕಾಲದವರೆಗೂ ಅವ್ರ ಆಡಳಿತನೇ ನಡೆಯುತ್ತೆ ಅಂತೇಳ್ಬಿಟ್ಟು ಅವರು ಬರೆದಿರೋ ರೀತಿಯಾಗಿ ಈ ಒಂದು ಇದನ್ನು ಅವರು ಪ್ರಕಾರ ಮೈವಳಿ ಶಾಲೆಯಲ್ಲಿ ಬಂದು ದೈವ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿರೋರನ್ನ ಕುಟುಂಬನೆಲ್ಲ ಎಲ್ಲಿ 5049 ಜನಕ್ಕೆ ವಿಶ್ವರೂಪ ದರ್ಶನ ಕೊಟ್ಟಿದ್ದಾರೆ. ಅವ್ರಿಗೆ ಉಪದೇಶ ಕೊಟ್ಟು 5049 ಜನನೂ ಶಿಷ್ಯಂದರಾಗಿ ಇಟ್ಕೊಂಡು ಇಲ್ಲೇ ಅವರೆಲ್ಲ ಇಲ್ಲೇ ಇದ್ಕೊಂಡು ಹೊರಗಡೆ ಇದ್ಕೊಂಡು ಎಲ್ಲ ಇದ್ದಾರೆ. ಅದರಲ್ಲಿ ಈಗ ಒಂದು ಸುಮಾರು 500 ಜನ ಉಳ್ಕೊಂಡಿರ್ಬೇಕು. ಇನ್ನಿದ್ದವರೆಲ್ಲ ಜೀವ ಸಮಾಧಿ ಅಂತ ಹೇಳ್ತೀವಲ್ಲ, ಜೀವ ಸಮಾಧಿ ಆಗಿದ್ದಾರೆ. ಆದಿಯೇ ತುಣೈ ಅಂತ ಹೇಳ್ತಾರೆ. ಆದಿಯೇ ತುಣೈ ಅಂದರೆ ಆದಿಯೇ ದಿಕ್ಕು, ಆದಿಯೇ ಕೃಪ. ಆದಿ ಅಂದರೆ ಗೊತ್ತಲ್ಲ, ಆದಿ, ಆ ಆದಿನೇ ಕೃಪೆ. ಆದಿ ಅವರ ಕೃಪೆ ನಮಗೆ ಬೇಕು ಅಂತ. ಇವರೇ ನಮ್ಮ ದೈವ ಅಂತ ಹೇಳ್ಬಿಟ್ಟು ಇವರು ಮಧುರೈನಲ್ಲಿ ಇರಬೇಕಾದ್ರೆ ವಿಕ್ಟೋರಿಯಾ ರಾಣಿ ಈ ಥರ ಡ್ರೆಸ್ ಹಾಕ್ಕೋಬೇಕು, ನೀವು ವೇಷ ಹಾಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಇವರು ಇದು ನೋಡಿ, ಮರಳಿ ಕೈ ತೀಂಡ ಸಾಲೆ ಆಂಡವರ್ಗಳ್ ಮೈ ಮದಂ ಅಂತ ಹೇಳ್ತೀವಿ. ಅದಕ್ಕೆ ಅರ್ಥ ಏನು ಅಂದರೆ ಕನ್ನಡದಲ್ಲಿ ಮರಳಿ ಅಂದರೆ ಯಮ. ಮರಳಿ ಅಂದರೆ ಯಮ. ಯಮ ಮುಟ್ಟದೇ ಇರುವಂಥ ನಿಮ್ಮ ಜಾತಿ ಹೆಸರೇನು ಅಂತ ಅವಾಗಲೇ ಕೇಳಿದ್ರಿ ನೀವು. ನಿಮ್ಮ ಯಾವುದು ಜಾತಿ ಅಂತ ಕೇಳಿದಕ್ಕೆ ಅವಾಗ ಹೇಳಿದ್ವಿ ಪ್ರತ್ಯೇಕವಾದಂಥ ಜಾತಿ ಸರ್ ಅಂತ ಹೇಳಿದೆ. ಆ ಪ್ರತ್ಯೇಕವಾದ ಜಾತಿ ಏನು ಅಂತಂದರೆ ಮರಳಿ ಕೈ ತೀಂಡ ಸಾಲೆ ಆಂಡವರ್ಗಳ್ ಮೈ ಮದಂ ಅಂತ ಹೇಳ್ತೀವಿ. ಅಂದರೆ ಏನಂದರೆ ಮರಳಿ ಅಂದರೆ ಯಮ ಅಂತ. ಯಮ ಮುಟ್ಟದೇ ಇರುವಂಥ ಪ್ರತ್ಯೇಕವಾಗಿರುವಂಥ ಸಾಲೆ ಆಂಡವರ್ಗಳ ಮತ ಇದು. ಯಮನೇ ಮುಟ್ಟಲ್ಲ ಈ ಊರಲ್ಲಿ. ಯಮನಿಗೆ ಈ ಊರಲ್ಲಿ ಜಾಗ ಇಲ್ಲ. ಉದಾಹರಣೆಗೆ ಇವರು ಬುದ್ಧ ಭಗವಾನವ್ರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ಸಾವಿಲ್ದಿರೋ ಮನೆಯಲ್ಲೂ ಸಾಸಿವೆ ಕಾಳು ತೊಗೊಂಬ ಅಂತ ಹೇಳ್ತಾರೆ. ಕೇಳಿದಿರ ನೀವು? ಸಾವಿಲ್ದಿರೋ ಮನೆಯಲ್ಲೂ ಸಾಸಿವೆ ಕಾಳು ತೊಗೊಂಬರಕ್ಕಾಗತ್ತಾ ಈ ಪ್ರಪಂಚದಲ್ಲಿ? ಎಲ್ಲರ ಮನೆಯಲ್ಲೂ ಸಾವಿರುತ್ತೆ. ಆದರೆ ಈ ಊರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಾಸಿವೆ ಕಾಳು ಇಸ್ಕೊಂಬರ್ಬೋದು ನೀವು. ಯಾಕೆಂದರೆ ಈ ಊರಲ್ಲಿ ಸಾವಿಲ್ಲ. ಹಂಗಾರೆ ಎಲ್ಲರೂ ಇದ್ದಾರಾ? ಎಲ್ಲರೂ ಹಿಂಗೆ ಭೂಮಿ ಲೋಕದಲ್ಲಿದ್ದಾರ? ಈಗ ಅದಕ್ಕೊಂದು ಕತೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಇವರು ಆಂಜನೇಯ ಇವರು ಇದಾರಲ್ಲ, ಆಂಜನೇಯ ದೇವರು ಇದ್ದಾರಲ್ಲ, ಅವರು ಚಿರಂಜೀವಿ ತಾನೆ. ಅವ್ರು ಎಲ್ಲಿದ್ದಾರೆ ಹಂಗಾರೆ?
ಚಿರಂಜೀವಿ ಅಂತ ಹೇಳ್ತಾರೆ, ಹಾ. ತಪಸ್ನಲ್ಲಿದ್ದಾರೆ. ಎಲ್ಲಿದ್ದಾರೆ? ಹಂಗೆ ಅವರು ಯಾವ ರೀತಿ ಆಗಿದಾರೋ ಆ ರೀತಿ ಆಗಿದ್ದಾರೆ. ಸಾವು ಅಂದ್ರೆ ನೀವು ಹೋಗಿದಾರೆ ನೋಡ್ರಿ, ನಮ್ಮ ಬೇರೆಯವರೆಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಹೋಗಿದಾರಲ್ಲ, ನಮ್ಮ ಅಜ್ಜರಿಂದ ಇಟ್ಕೊಂಡು ಯಾರು ಹೋಗಿದಾರಲ್ಲ ಅವರೆಲ್ಲ ಸತ್ತು ಹೋಗಿರೋದವ್ರು, ಚಿರಂಜೀವಿಗಳಾಗಿಲ್ಲ. ಮರಣ ಹಾಕೊಂಡಿದ್ದಾರೆ, ಅಮರನಾಗಿಲ್ಲ. ಯಾರು ರಾಘವೇಂದ್ರ ಸ್ವಾಮಿಯವರು, ಕನಕದಾಸರು, ಪುರಂದರದಾಸರು, ಬಸವಣ್ಣವರು, ಈ ರೀತಿಯಾದಂಥ ಮಹಾನರುಗಳು ಹೆಂಗೆ ಯಾವ ರೀತಿ ಐಕ್ಯ ಆಗಿದಾರೋ ಆ ರೀತಿ ಈ ಊರಲ್ಲಿ ಎಲ್ಲರೂ ಐಕ್ಯ ಆಗ್ತಾರೆ. ಅದಕ್ಕೆ ಅವ್ರು ಹೇಳಿದ್ದು ಬುದ್ಧ ಅವರು, ಸಾವಿಲ್ದ ಮನೆಯಲ್ಲಿ ಸಾಸಿವೆ ಕಾಳಿಸ್ಕೊಂಬ ಅಂತ. ಯಾರು ಅಮರತ್ವ ಆಗಿರ್ತಾರೋ ಅವ್ರ ಮನೆಯಲ್ಲಿ ಸಾಸಿವೆ ಕಾಳಿಸ್ಕೊಂಬ ಅಂತ ಹೇಳಿದ್ದು. ಹಂಗೆ ಇಲ್ಲಿ ಪ್ರತಿಯೊಬ್ಬರು ಅಮರತ್ವ ಆಗಿರೋದಕ್ಕೇನೆ ನಾನು ಹೇಳಿದ್ದಿಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಹೋಗ್ಬಿಟ್ಟು ನೀವು ಸಾಸಿವೆ ಕಾಳಿಸ್ಕೊಂಬರ್ಬೋದು. ಅದು ಬೋರ್ಡ ಪೊಲ್ಲಾಪಿಣಿ ಮೀಕುಂ ಪೆರುಂದವ ಪಳ್ಳಿ ಅಂತ ಹೇಳ್ತಾರೆ. ಪೊಲ್ಲಾಪಿಣಿ ಅಂತಂದರೆ ಯಾರ ಕೈಯಿಂದಲೂ ತಪ್ಸಕ್ಕಾಗದೇ ಇರುವಂಥ, ಯಾರ ಕೈಯಿಂದಲೂ ತಪ್ಸಕ್ಕಾಗದೇ ಇರುವಂಥ ದೊಡ್ಡ ಒಂದು ನೋವು ಅನ್ನೋದು ಬರುತ್ತೆ. ಅದು ಯಾವುವು ಅಂದರೆ ಯಾವುದು ಅಂದರೆ ಮಹಾರಣ. ರಣ ಅಂದ್ರೆ ಏನು? ಗಾಯ ಅಂತ ಹೇಳ್ತಾರೆ. ರಣ ಗಾಯ ಹೇಳ್ತೀವಲ್ಲ, ರಣಭೂಮಿ ಅಂತ ಹೇಳ್ತೀವಲ್ಲ, ಆ ರೀತಿ ರಣಭೂಮಿ ಆಗಿರುವಂಥ ರಣವಾಗಿರುವಂಥ ನೋಯಿ ಯಾವುದು ಅಂದರೆ ಮರಣ. ಆ ದೊಡ್ಡ ಮಹಾರಣವಾಗಿರುವಂಥ ಮರಣನ ನೀಗಿಸುವಂಥ ಪೆರುಂದವ ದೊಡ್ಡ ತಪಸ್ಸಿನ ಒಂದು ಹಳ್ಳಿ ಇದು ಅಂತ. ಪೊಲ್ಲಾಪಿಣಿ ತೀರ್ಸಕ್ಕೆ ಆಗದೇ ಇರುವಂಥ ನೋವಿನ ತೀರಿಸುವಂಥ ದೊಡ್ಡ ತಪಸ್ಸಿನ ಹಳ್ಳಿ ಅಂತ ಇದು ಸರ್. ಅಲ್ಲಿಂದೆ ನಮ್ಮ ದೈವ ಅವರು ಎಲ್ಲರೂ ಇದುವರೆಗೂ ಬಂದಂಥ ಜ್ಞಾನಿಗಳೆಲ್ಲ ಐಕ್ಯ ಆಗಿದ್ದಾರೆ. ಸಮಾಧಿ ಅಂತ ಹೇಳ್ತಾರೆ, ಜೀವ ಸಮಾಧಿ ಆಗಿದ್ದಾರೆ, ಐಕ್ಯ ಆಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ದೈವ ಅಂತ ಹೇಳ್ತೀವಿ ನಾವು. ಗುರು ಪಿರಾಣಿಗೆ ನಮ್ಮ ದೈವ ಅಂತ ಹೇಳ್ತೀವಿ, ಆಂಡವರುಗಳು ಅಂತ ಹೇಳ್ತೀವಿ, ಹೇಳ್ತೀವಿ ನಾವು ಸಾಧಾರಣವಾಗಿ ನಿಮಗೆ ಹೇಳ್ಬೇಕಂತ ಹೇಳ್ಬಿಟ್ಟು ನಾನು ದೈವ ಅಂತ ಹೇಳ್ತೀನಿ. ನಮ್ಮ ದೈವ ಅವರು 1942ನೇ ಇಸ್ವಿನಲ್ಲಿ ಈ ಊರಿಗೆ ಬಂದರು. ಮೈವಳಿ ಶಾಲೆನ ಉಂಟು ಮಾಡಿದ್ರು. ಬರ್ಬೇಕಾದ್ರೆ 7 ಜನ ಮಾತ್ರ ಬರ್ತಾರೆ. 7 ಜನ ಬಂದು ಅವರ ಪತ್ನಿ ಆಗಿರುವಂಥ ಅವರು ಮತ್ತು 5 ಜನ ಶಿಷ್ಯಂದರು, ಒಟ್ಟು 7 ಜನ ಈ ಊರಿಗೆ ಬಂದು ಸೆಟ್ಲ್ ಆಗ್ತಾರೆ. ಅವತ್ತಿಂದ 1976 12ನೇ ತಾರೀಕು ಫೆಬ್ರವರಿ ಅವತ್ತು ಅಲ್ಲಿ ದೊಡ್ಡ ತಪಸ್ಸಿಗೆ ಹೋಗ್ತಾರೆ. ದೊಡ್ಡ ತಪಸ್ಸು ಅಂತಂದರೆ ಮತ್ತೆ ಅವ್ರಿಗೆ ಮಣ್ಣೊಳಗಡೆ ಮುಚ್ಚಿದ್ದಾರೆ, ಆದರೆ ಅವರು ತಪಸ್ಸಲ್ಲಿದ್ದಾರೆ. ಆ ತಪಸ್ಸಲ್ಲಿದ್ದಾರೆ ಅಥವಾ ಅವ್ರು ಐಕ್ಯ ಆಗಿರೋದಕ್ಕೂ ಸಾಕ್ಷಿ ಇದ್ದಾವೆ. ಅವರು ಮಹಾನರುಗಳೆಲ್ಲರೂ ಐಕ್ಯ ಆಗಿದ್ದಾರೆ, ಆದರೆ ಇವರು ತಪಸ್ಸಲ್ಲಿದ್ದಾರೆ ಅಂತ ಹೇಳ್ತೀವಿ. ಹೆಂಗೆ? ಇದಕ್ಕೆ ಏನು ವ್ಯತ್ಯಾಸ ಅದನ್ನ ಆಮೇಲೆ ನಿಮಗೆ ವಿವರವಾಗಿ ಹೇಳ್ತೀನಿ. ಓಕೆ, ಎಲ್ಲರೂ ಈ ರೀತಿ ನಮಸ್ಕಾರ ಮಾಡ್ತಾರೆ, ಇಲ್ಲ ಬೇರೆಯವರು ಈ ರೀತಿ ನಮಸ್ಕಾರ ಮಾಡ್ತಾರೆ, ಮುಸ್ಲಿಮರು ಬೇರೆ ರೀತಿ ನಮಸ್ಕಾರ ಮಾಡ್ತಾರೆ. ಆದರೆ ನಾವು ಇಲ್ಲಿ ಇದನ್ನು ನಮಸ್ಕಾರ ಮಾಡ್ತೀವಿ. ಇದು ನಮ್ಮದು ಒಂದು ಪದ್ಧತಿ. ಏನಕ್ಕೆ ನಮಸ್ಕಾರ ಮಾಡ್ತಾರೆ ಅಂತ ಬಿಟ್ಟು ನಮ್ಮ ಇವರು ಕೇಳಿದ್ಕೆ, ನಮ್ಮ ದಿನೇಶ್ ಅವ್ರು ಕೇಳಿದ್ಕೆ ನಾನು ಹೇಳ್ತೀನಿ. ಯಾಕೆ ಅಂತಂದರೆ 8 ಗೇಣು ದೇಹ ಅಂತ ಹೇಳ್ತಾರೆ ಸರ್. 8 ಗೇಣು ದೇಹ, 8 ಗೇಣದಲ್ಲಿ ಇರೋದು ದೇಹ ಪೂರ. ಆ 8 ಗೇಣದಲ್ಲಿ ಪ್ರಮುಖವಾದದ್ದು ಯಾವುದು? ಶಿರಸ್ಸೇ ಪ್ರಧಾನ ಅಂತ ಹೇಳ್ತಾರೆ. ಆ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಹಂಗೆ ಆ ಶಿರಸ್ಸಿಂದ ಭಕ್ತಿಯಿಂದ ಶಿರಸ್ಸಿಂದ ನಾವು ನಮಸ್ಕಾರ ಮಾಡ್ತಿದ್ದೀವಿ ಅಂತ, ಆ ರೀತಿಯಾದಂಥ ನಮಸ್ಕಾರ. ಇವರು ಬೆಳಿಗ್ಗೆ 8ರಿಂದ 10 ಡ್ಯೂಟಿ ಇರುತ್ತೆ. 10ರಿಂದ ಡ್ಯೂಟಿ, ನಮಸ್ಕಾರ ಮಾಮ, 10ರಿಂದ 12 ಇವ್ರ ಡ್ಯೂಟಿ. ಆ ರೀತಿಯಾಗಿ ಶಿಫ್ಟ್ ವೈಸ್ ಡ್ಯೂಟಿಗಳು ಮಾಡ್ಕೊತಾ ಇರ್ತಾರೆ. ಇವರು ಸಂಬಳನೂ ಇಲ್ಲ, ಎಂಥದಿಲ್ಲ, ಸೇವೆಯಾಗಿ ಮಾಡ್ಕೊತಾರೆ. ಯಾಕೆಂದರೆ ಇವರು ಗುರು ಪಿರಾಣ ಹತ್ರ ಇದ್ದಂಥವ್ರು. ಮಾಮ ಉಂಗ ಫುಲ್ ಪೇರ್ ಏನ ಮಾಮ? ಮೇಯ್ವಳಿ ಫುಲ್ ಪೇರು ಮೇಯ್ವಳಿ ತುಳಬ ಆನಂದರ್. ಏನ? ಮೇಯ್ವಳಿ ತುಳಬ ಆನಂದರ್. ಮೇಯ್ವಳಿ ತುಲಭ ಆನಂದರ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಇವರು ದೈವ ಹತ್ರ ದೀಕ್ಷೆ ತಗೊಂಡಿರೋರನ್ನ. ಮಾಮ ನಿಂಗೆ ಎತ್ತನ ದೀಕ್ಷೆ ತಗೊಂಡು ದೀಕ್ಷೆ ಕೊಡೋದು ಸರಿ ಮಾಮ ಇರೋದು. ಕಿವಿನಲ್ಲಿ ನೋಡೋದು ಭಾಳ ಇದೆ, ಕಿವಿನಲ್ಲಿ ನೋಡಬೇಕು. ಮನೆಗಳು ಈಗ ನೀವು ಹೇಳಿದ್ದು ಯಾವ ಮನೆಯಲ್ಲೂ ಕರೆಂಟ್ ಇಲ್ಲ, ಯಾವ ಮನೆಯಲ್ಲೂ ಕರೆಂಟ್ ಇಲ್ಲ. ಎಲ್ಲವೂ ಕೆಲವು ಜನ ಸೋಲಾರ್ ಹಾಕ್ಕೊಂಡಿದ್ದಾರೆ, ಕೆಲವರು ಸೋಲಾರ್ ಹಾಕೋ ಫೆಸಿಲಿಟಿ ಇಲ್ಲದೆ ಇರೋಂಥವ್ರು ಸೀಮೆಣ್ಣೆ ಇದರಲ್ಲಿ ಇದ್ದಾರೆ. ನೀರು ಟ್ಯಾಂಕ್ ಇದೆಯಲ್ಲ, ಗೌರ್ಮೆಂಟ್ ಫೆಸಿಲಿಟಿ ದೊಡ್ಡ ಟ್ಯಾಂಕ್ ಕಟ್ಟಿದ್ದಾರೆ. ಅಲ್ಲಿಂದ ಎಲ್ಲ ಮನೆಗೂ ನಲ್ಲಿಗಳೆಲ್ಲ, ಪ್ರತಿಯೊಂದು ಮನೆಗೂ ನಲ್ಲಿ ಹಾಕೊಟ್ಟಿದ್ದಾರೆ. ಗೌರ್ಮೆಂಟ್ ಅದೊಂದು ಫೆಸಿಲಿಟಿ ಮಾಡಿದ್ದಾರೆ. ಬಿಟ್ಟರೆ ರೋಡ್ ಇಲ್ಲ ಇಲ್ಲಿ, ಚಪ್ಪಲ್ ಹಾಕೊಂಡು ಒಳಗಡೆ ಬರೋಂಗಿಲ್ಲ, 2 ವೀಲರ್ ಒಳಗಡೆ ಬರೋಂಗಿಲ್ಲ. ಅಲ್ಲೇ ನಿಲ್ಲಿಸ್ಬರ್ಬೇಕು. ಅಪ್ಪಿತಪ್ಪಿ ಒಳಗಡೆ ತೊಗೊಂಬರ್ಬೇಕು ಅಂತಂದರೆ ತಳ್ಕೊಂಡು ಬರಬೇಕು, ಹತ್ಕೊಂಡು ಬರೋಂಗಿಲ್ಲ. ಅದೇ ರೀತಿ ಕಾರ್ಗಳಲ್ಲೂ ಒಳಗಡೆ ಬರೋಂಗಿಲ್ಲ. ಕಾರ್ಗಳಲ್ಲಿ ಬಂದರೆ ಹೆಂಗೆ ಅಂತಂದರೆ ಕಾರ್ ಡ್ರೈವರ್ ಮಾತ್ರನೇ ಬರಬೇಕು, ಬೇರೆ ಇನ್ಯಾರು ಒಳಗಡೆ ಯಾರು ಬರೋಂಗಿಲ್ಲ. ಒಳಗಡೆ ಲಗೇಜ್ಗೆ ಇಳಿಸೋದಕ್ಕೆ ಅದಕ್ಕೆ ಇದಕ್ಕೆ ಬಂದರು ಅಂದರೆ ಅವ್ರು ಏನು ಒಬ್ಬರೇ ಡ್ರೈವಿಂಗ್ ಮಾಡ್ಕೊಂಡು ಬರೋರು ಮಾತ್ರ ಬರಬೇಕು. ಕಾರಲ್ಲಿ ಕೂತ್ಕೊಂಡು ಯಾರು ಬರೋಲ್ಲ. ತುಂಬ ವಯಸ್ಸಾಗಿದೆ ಅಂತಂದರಿಗೆ ಕರ್ಕೊಂಡ್ಬಂದು ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ವೀಲ್ ಚೇರಲ್ಲಿ ಕರ್ಕೊಂಡೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಆ ರೀತಿ ಇದೆ. ತುಂಬ ನಡೆಯೋಕ್ಕಾಗ್ದಿರೋಂಥವ್ರಿಗೆ. ತಿಳ್ಕೊಂಡಿರೋರು ತೆಳ್ಕೊಂಡಾರು ಬರ್ತೀವಿ, ನಮಗೆ ವೀಲ್ ಚೇರ್ ಬೇಡ ಅಂತ ಹೇಳ್ತಾರೆ.
ಇನ್ನು ಸ್ವಲ್ಪ ಇರಲಿ ಪರವಾಗಿಲ್ಲ, ಇನ್ನೇನು ಆಗದೇ ಇಲ್ಲ ಅಂತಂದವರು ವೀಲ್ ಚೇರ್ನ ಇದು ಮಾಡ್ತಾರೆ. ತುಂಬ ತಿಳ್ಕೊಂಡಿರೋರು ಮಾತ್ರ ನಡ್ಕೊಂಡು ಹೋಗೋದು, ತಿಳ್ಕೊಂಡವ್ರು ಹೋಗ್ಬಿಡ್ತಾರೆ. ಇಲ್ಲಿ ಟೋಟಲ್ ಎಷ್ಟು ಮನೆ ಇದೆ ಸರ್? 1200 ಮನೆಗಳ ಮೇಲೆ ಇದ್ದಾವೆ ಸರ್. ಎಲ್ಲರಿಗೂ ಒಂದೇ ಸೈಜ್ ಮನೆ, ಒಂದೇ ಸೈಜು, ಒಂದೇ ಅಳತೆ. ಇದನ್ನೆಲ್ಲ ಈ ರೀತಿಯಾಗಿ ಇರುತ್ತೆ ಅಂತ ಬಿಟ್ಟು ವೀರಭೋಗ ವಸಂತರ ವೀರಬ್ರಹ್ಮೇಂದ್ರ ಅವ್ರು ಬರ್ಬಿಟ್ಟು ಅವ್ರು ಆಂಧ್ರದಲ್ಲಿದ್ದಾರಲ್ಲ, ಅವ್ರು ಬರ್ಬಿಟ್ಟು ಇಷ್ಟೇ ಗುಡಿಸ್ಲಿರ್ತವೆ, ಇಷ್ಟೇ ಇದಿರುತ್ತೆ, ಅಲ್ಲಿ ನವಿಲ್ಗಳು ವಾಸವಾಗಿರ್ತವೆ, ಅದನ್ನೆಲ್ಲ ಕ್ಲೀನಾಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ನೋಡಿದ್ರಲ್ಲ ಈಗ ನವಿಲ್ಗಳು ಈ ಸಾಯಂಕಾಲ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ ತುಂಬ ಬರ್ತವೆ. ಮಧ್ಯಾಹ್ನ 3 ಗಂಟೆಗೆ ಬಂದ್ವಿ ಅಂತಂದರೆ ಪೂರ ಇಲ್ಲಿರ್ತವೆ ಆ ರೀತಿಯಾದಂಥ. ಈಗ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಹೋಗಿರ್ತವೆ ಈ ಟೈಮಲ್ಲಿ. ಅರವತ್ತೊಂಬತ್ತು ಜಾತಿ. ಅವಾಗ ನಮ್ಮ ದೈವ ಇರ್ಬೇಕಾದ್ರೆ 69 ಜಾತಿ ಇತ್ತು. ಇವಾಗ ನಾನೇ ಈಗ ನಾನು ವರ್ಷಕ್ಕೆ ಬಂದೀನಿ, ನನಗೆ ಒಂದೊಂದು ಜಾತಿ, ಹಿಂಗೆ ಎಲ್ಲವೂ ಒಂದೊಂದು ಆ್ಯಡ್ ಆಗಿದ್ದಾವೆ. ಈಗ ಎಷ್ಟು ಜಾತಿ ಇದಾವೆ ಅಂತ ಗೊತ್ತಿಲ್ಲ, ಟೋಟಲ್ ಇವು ಎಷ್ಟೋ ಜಾತಿಗಳಿದೆ. ಎಲ್ಲವೂ ಒಂದೇ ಜಾತಿ, ಒಂದು ಚಪ್ಪರದಲ್ಲಿ ಇದೀವಿ. ಈಗ ಮೈವಳಿ ಶಾಲೆ ಅನ್ನೋ ಚಪ್ಪರದ ಒಳಗಡೆ ನಾವೆಲ್ಲರೂ ಇದ್ದೀವಿ. ನಿಮ್ಮ ಮನೇಲಿ ಹೆಣ್ಣಿದೆ, ನಮ್ಮ ಮನೇಲಿ ಗಂಡಿದೆ, ಅಷ್ಟೇ, ಬೇರೆ ಇನ್ನೇನಿಲ್ಲ. 69 ಜಾತಿ ಅಂದ್ರೆ ಈ ಬೌಂಡ್ರಿ ಒಳಗಡೆನೆ. ಹೌದೌದು, ಈ ಬೌಂಡ್ರಿ ಒಳಗಡೆ ಇದೆ, ಮತ್ತು ಹೊರಗಡೆ ಯಾರಿಗೂ ಇಲ್ಲ, ಹೊರಗಡೆ ಯಾರು ಸೇರಿಸ್ಕೊಳೋದಿಲ್ಲ ಇದ್ರೊಳಗಡೆ. ಹೌದೌದು. ಮುಂಚೆ ಇಷ್ಟು ಮಾತ್ರ ಇದ್ದಿದ್ದು, ಏನಿದೆಯೋ ಇಷ್ಟು ಮಾತ್ರ ಇದ್ದಿದ್ದು. ಈಗ ಸ್ವಲ್ಪ ಬೆಳ್ಕೊಂಡು 1985 ಶುರುವಾದ ನೋಡಿ. 95ರಿಂದ ಈ ಕಡೆ ಬೆಳೆದಿದ್ದು. 95 ಡೆವಲಪ್ ಆಯಿತು. ಈಗ ಹೊರಗಡೆ ಇವರೆಲ್ಲ ಇತ್ತೀಚೆಗೆ ಒಂದು 2004 ಏನೋ ಕರೆಂಟ್ ಶುರು ಬಂತು. ಅವಾಗಿಂದ ಈ ಕಡೆ ಕರೆಂಟ್ ಅವ್ರು ಹಾಕೊಂಡಿದ್ದಾರೆ, ಆ ಕಡೆ ಇಲ್ಲ, ಈ ಕಡೆ ಮತ್ತೆ ಕರೆಂಟು, ಮೋಲ್ಡ್ ಮನೆಗಳು ಎಲ್ಲ ಇತ್ತೀಚೆಗೆ ಶುರುವಾಗಿದ್ದು. ಅಷ್ಟೇ. ಹೌದೌದು, 95ಇಂದಾನೇ ಕಾಂಕ್ರೀಟ್ ಮನೆಗಳು, ಶೀಟ್ ಮನೆಗಳು ಶುರುವಾಗಿದ್ದು. ಇದಕ್ಕೆ ಮುಂಚೆ ಏನು ಇಲ್ದಂಗೆ. ನೋಡಿದ್ರಲ್ಲ ವೀಕ್ಷಕರೇ, ಮೈವಳಿ ಶಾಲೆ ಬಗ್ಗೆ ತುಂಬಾ ವಿಷಯಗಳಿದೆ. ಅಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಮಗೆ ಸಾಲೈ ಸೋಮಶೇಖರ್ ಅವರು ತಿಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಸಾಧ್ಯ ಆದರೆ ಒಂದು ಸಲ ಈ ಜಾಗಕ್ಕೆ ವಿಸಿಟ್ ಮಾಡಿ ಅಲ್ಲಿರುವಂಥ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.